ಕಂಟೆಸ್ಟೆಂಟ್ ಬಗ್ಗೆ ಬಿಟ್ಟಿದ್ಯಾ ಗುರು ನೀನು? ಎಲ್ಲರ ಬಗ್ಗೆನೂ ಮಾತಾಡಿದ್ಯಾ ವಿಕ್ರಮ್. ಮಂಜು ಬಗ್ಗೆ ಮಾತಾಡಿದ್ಯಾ, ಮೋಕ್ಷಿತ ಬಗ್ಗೆ ಅವಾಚ್ಯ ಶಬ್ದ ಯೂಸ್ ಮಾಡಿದ್ಯಾ, ಭವ್ಯನ ಬಗ್ಗೆನೂ ಮಾತಾಡಿದ್ಯಾ, ಅವಳ ಜೊತೆಗೆ ಇದ್ಕೊಂಡು ಹನುಮಂತು ಬಗ್ಗೆನೂ ಮಾತಾಡಿದ್ಯಾ, ರಜತ್ ಬಗ್ಗೆನೂ ಮಾತಾಡಿದ್ಯಾ. ಅಷ್ಟೇ ಯಾಕೆ ಸುದೀಪ್ ಸರ್ನು ಬಿಟ್ಟಿಲ್ಲ, ಬಿಗ್ ಬಾಸ್ನು ಬಿಟ್ಟಿಲ್ಲ. ಎಲ್ಲರ ಬಗ್ಗೆ ಒಳ್ಳೆ ಹುಡುಗಿರ ಥರ ಹಿಂದೆ ನಿಂತ್ಕೊಂಡು ಮಾತಾಡ್ತೀಯಾ, ಹಿಂದೆ ಮಾತಾಡ್ತೀಯಾ, ಮುಂದೆ ಮಾತಾಡೋ ಧೈರ್ಯನೂ ಇಲ್ಲ ನಿನಗೆ. ಹಾಗಿದ್ಮೇಲೆ ಇನ್ನೊಬ್ರ ಬಗ್ಗೆ ಯಾಕೆ ಅಷ್ಟು ಕಮೆಂಟ್ ಪಾಸ್ ಮಾಡ್ತೀಯಾ? ನೀನು ಆಪೋಸಿಟಾಗಿ ಗೆದ್ರು ಅಂದ ತಕ್ಷಣ ನಾವು ಖುಷಿ ಪಡಬಾರ್ದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಸೊ ಇದರಲ್ಲಿ ಸೆಮಿಫಿನಾಲೆಯ ಮೊದಲನೇ ಟಾಸ್ಕನ್ನು ಕೊಟ್ಟಿದ್ದಾರೆ ಈ ಪ್ರೋಮೋ ಅಲ್ಲಿ. ಅದು ಯಾವ ಥರ ಇದೆ ಅಂತ ಹೇಳಿದ್ರೆ, ಬೇಸಿಕಲಿ ಒಂದು ಟೇಬಲ್ ಮೇಲೆ ಸೊ ಚಿಕ್ಕದಾಗಿ ಒಂದು ಪಾತ್ ಥರ ಮಾಡಿದ್ದಾರೆ. ಅದ್ರ ಒಳಗಡೆ ಸೊ ಇದು ಆ ಟೇಬಲಿಂದ ಮೇಲೆ ಹೋಗ್ತಿರೋ ಥರ ಆ ಟೇಬಲ್ಗೆ ತಾಗಿಸ್ಬಿಟ್ಟು ಆ ಬಾಲ್ನ ಫಸ್ಟ್ ಪಾಯಿಂಟಿಂದ ಹಿಡಿದು ಲಾಸ್ಟ್ ಪಾಯಿಂಟ್ ಬ್ಯಾಸ್ಕೆಟ್ ಒಳಗಡೆ ಹಾಕೋ ಥರ ಕೊಟ್ಟಿದ್ದಾರೆ. ಸೊ ಇದು ಒಂದು ನಾಟ್ ಎ ಈಸಿ ಟಾಸ್ಕ್. ಏನಂತ ಹೇಳಿದ್ರೆ, ಇದನ್ನು ಬಂದ್ಬಿಟ್ಟು ಎತ್ತೋ ಆಗಿಲ್ಲ, ಕೈಯಿಂದ ಎತ್ತೋ ಆಗಿಲ್ಲ, ಮತ್ತು ಆ ಟೇಬಲ್ ಇಂದನೇ ಎತ್ತೋ ಆಗಿಲ್ಲ. ಸೊ ಆ ಟೇಬಲ್ಗೆ ಟಚ್ ಆಗಿ ಎಳ್ಕೊಂಡು ಹೋಗೋ ರೀತಿ ಆ ಗೇಮನ್ನು ಆಡಿಸ್ಬೇಕು ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ. ಸೊ ಈ ಥರ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ. ಸೊ ಭವ್ಯ ಅವರು ಒಂದು ಬ್ಯಾಡ್ಜ್ ಹಾಕ್ಕೊಂಡಿದ್ದಾರೆ, ಹಾಗೆ ಮೋಕ್ಷಿತ ಅವರು ಕೂಡ ಒಂದು ಬ್ಯಾಡ್ಜ್ ಹಾಕ್ಕೊಂಡಿದ್ದಾರೆ. ಬಟ್ ಇದು ನಾಮಿನೇಷನಿಂದ ಸೇಫ್ ಆಗಿರೋದು ಕೊಟ್ಟಿರೋದಾ ಅಥವಾ ಸೇಫ್ ಆಗದೆ ಇರೋದಕ್ಕೆ ಕೊಟ್ಟಿರೋದಾ ಏನು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ವಿಕ್ರಮ್ ಅವರು ಕ್ಲಿಯರಾಗಿ ಕಣ್ಣಿಗೆ ಕಾಣೋ ಥರ ಆ ಟೇಬಲಿಂದ ಮೇಲೆ ಈ ರೀತಿ ತೊಗೊಂಡೋಗಿ ಬಾಲ್ನ ಬ್ಯಾಸ್ಕೆಟ್ ಒಳಗಡೆ ಹಾಕೋ ಥರ ಕಾಣಿಸ್ತಾ ಇದೆ. ಓಕೆನಾ? ಸೊ ಆದರೆ ಹನುಮಂತು ಅವ್ರು ಬಂದುಬಿಟ್ಟು, ವಿಕ್ರಮಣ್ಣ ಇದು ಟಚ್ ಆಗ್ತಾ ಇದೆ ಟೇಬಲ್ಗೆ, ಟಚ್ ಆಗ್ತಾ ಇಲ್ಲ ಟೇಬಲ್ಗೆ, ನೀವು ಮೇಲೆ ಎತ್ತಿದ್ದೀರಾ ಅಂತ ಫೌಲ್ ಅಂತ ಹೇಳ್ತಾರೆ. ಆವಾಗ ಮೋಕ್ಷಿತ ಹಾಗೂ ಭವ್ಯ ಅವ್ರು ಬಂದುಬಿಟ್ಟು, ಇದು ಫೌಲ್ ಅಲ್ಲ ಹನುಮಂತು, ಏನಾದರೂ ಟೇಬಲಿಂದ ಮೇಲೆ ಎತ್ತಿದರೆ ಇವರು ಮೊದಲನೇ ಪಾಯಿಂಟಿಂದ ಆಟ ಆಡ್ಕೊಂಡು ಬರಬೇಕು, ಮಿಡಲಿಂದನೇ ಕಂಟಿನ್ಯೂ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ಮೇ ಬಿ ಅಲ್ಲೊಂದು ಕನ್ಫ್ಯೂಷನ್ನೋ, ಒಂದು ಜಗಳನೋ, ಅಥವಾ ಏನೋ ಒಂದು ಚಿಕ್ಕ ಮಾತಿನ ಚಟಮಟಿನೋ ಏನೋ ನಡೆದಿರುತ್ತೆ. ಹಾಗಾಗಿ ಅವರು ಬಿಗ್ ಬಾಸ್ಗೆ ಒಂದು ಒಪಿನಿಯನ್ನ ಕೇಳೋದಕ್ಕೋಸ್ಕರ ಎಲ್ಲ ಕೂತ್ಕೊಂಡಿರ್ತಾರೆ ಕಂಟೆಸ್ಟೆಂಟ್ಗಳು. ಬಿಗ್ ಬಾಸೇ ಹೇಳಲಿ, ಯಾಕಂದರೆ ಇದು ಬಂದ್ಬಿಟ್ಟು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರೋ ಟಾಸ್ಕ್ಗಳಾಗಿರೋದ್ರಿಂದ ಈ 2 ವಾರದಲ್ಲಿ ಅವ್ರು ತೋರಿಸ್ಕೋಬೇಕಾಗಿರುತ್ತೆ, ಅವರನ್ನು ಅವ್ರು ಪ್ರೂವ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಈಸಿ ಡಿಸಿಷನ್ನ ಒಪ್ಕೊಳ್ದೆ ಸೊ ಇದನ್ನು ಬಿಗ್ ಬಾಸ್ಗೆ ಕೇಳಿದ್ದಾರೆ ಅಂದ್ಕೊಳ್ತೀನಿ. ಸೊ ಅಲ್ಲಿ ಬಿಗ್ ಬಾಸ್ ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ತ್ರಿವಿಕ್ರಮ್ ಅವರೇ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿ ಮೊದಲನೇ ಪಾಯಿಂಟಿಂದ ಅಂತ ಕ್ಲಿಯರಾಗಿ ಅನೌನ್ಸ್ ಮಾಡ್ತಾರೆ. ಆವಾಗ ಭವ್ಯ ಅವರು ಖುಷಿ ಪಡ್ತಾರೆ. ಆಬ್ವಿಯಸ್ಲಿ ನಿನ್ನ ಫ್ರೆಂಡ್ ಆಗಿರು, ಎನಿಮಿ ಆಗಿರು, ಅಣ್ಣ ಆಗಿರು, ಗೆಳತಿ ಆಗಿರು, ತಮ್ಮ ಆಗಿರು, ನಿಂದು ಅಂತ ಒಂದು ಸಪ್ರೇಟ್ ಟೀಮ್ ಬಂದಾಗ ನೀನು ಆ ಟೀಮ್ಗೆ ಆನೆಸ್ಟಾಗಿರಬೇಕಾಗಿರುತ್ತೆ ಅಲ್ವಾ? ಸೊ ಆ ಟೀಮ್ಗೋಸ್ಕರನೇ ನೀನು ಆಡಬೇಕಾಗಿರುತ್ತೆ. ಸೊ ಇಲ್ಲಿ ನೀನು ಫ್ರೆಂಡ್ ಆಗಿದೆಯಾ, ನಿನಗೆ ಪರವಾಗಿ ಇಲ್ಲಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಸ್ಯಾಡ್ ಆಗಿರೋಕ್ಕಾಗಲ್ಲ. ಯಾಕಂದರೆ ಅವ್ರ ಆಪೋಸಿಟ್ ಟೀಮಲ್ಲಿ ಅವರು ಗೆಲ್ಲಬೇಕಾಗಿರುತ್ತೆ, ಅವ್ರಿಗೂ ನಿನ್ನ ಥರನೇ 2 ವಾರ ಇರುತ್ತೆ. ಈ ಮನುಷ್ಯ ಎಲ್ಲದಕ್ಕೂ ಇರಿಟೇಷನ್ ಆಗ್ತಾನೆ. ಇವ್ನು ಪರವಾಗಿದ್ಬಿಟ್ರೆ ಒಳ್ಳೆಯವರು, ಇವ್ನು ಆಪೋಸಿಟಲ್ಲಿ ಇದ್ದರೆ ಕೆಟ್ಟವರು ಅನ್ನೋ ಥರ ಈ ತ್ರಿವಿಕ್ರಮ್ ಮಾಡ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಸೊ ಭವ್ಯ ಅವರು ಆ್ಯಕ್ಚುಲಿ ಖುಷಿ ಪಡ್ತಾರೆ. ಅದಾದಮೇಲೆ ಮತ್ತೊಂದು ಸರಿ ಇನ್ನೂ ಆಡೋದಕ್ಕೆ ಅವಕಾಶ ಕೊಡ್ತಾರೆ ತ್ರಿವಿಕ್ರಮ್ ಅವ್ರಿಗೆ ಸ್ಟಾರ್ಟಿಂದ. ಸೊ ಅಲ್ಲಿ ಸೋಲ್ತಾರೆ ಅಂತ ಅಂದ್ಕೊಳ್ತೀನಿ. ಭವ್ಯ ಮತ್ತು ಮೋಕ್ಷಿತ ಟೀಮ್ ಗೆಲ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವ್ರು ಸ್ವಲ್ಪ ಖುಷಿ ಪಡ್ತಾರೆ. ಅದಾದಮೇಲೆ ರೆಸ್ಟ್ ರೂಮಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ತ್ರಿವಿಕ್ರಮ್ ಹಾಗೂ ಭವ್ಯ ಮಧ್ಯೆ. ಅಲ್ಲಿ ಹೇಳ್ತಾರೆ, ಸೊ ನಾನು ಸೋತಿದ್ದಕ್ಕೆ ಫಸ್ಟು ಖುಷಿಪಟ್ಟಿದ್ದು ನೀನೇ ಅನಿಸುತ್ತಲ್ವಾ ಅಂತ ಹೇಳಿಬಿಟ್ಟು. ಆಬ್ವಿಯಸ್ಲಿ ಇವ್ರು ಸೋತಿದ್ದಾರೆ ಅನ್ನೋದಕ್ಕಿಂತ ಅವ್ರು ಗೆದ್ದಿದ್ದಾರಲ್ವ, ಹುಡುಗಿರಾಗ್ಬಿಟ್ಟು ಇವ್ರನ್ನೆಲ್ಲರನ್ನೂ ಆಚೆ ಇಟ್ಟಿದ್ರು ಅವರು ಒಂದು ಲಾಸ್ಟ್ ವೀಕಲ್ಲಿ. ಸೊ ಹಾಗಾಗಿ ಇವ್ರು ಗೆದ್ದಿದ್ದಾರೆ, ಅದು ಇಬ್ಬರು ಹುಡುಗಿರು ಸೇರ್ಕೊಂಡು ಆಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ಮೋಟಿವೇಶನ್ ಬರುತ್ತೆ. ಯಾಕಂದರೆ ಇವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಚೆನ್ನಾಗಿ ಉಗಿದ್ಬಿಟ್ಟು ಹೋಗಿದ್ದಾರೆ. 2 ದಿನ ಇದೆ, ನೀವು ಬಂದಿರೋದು ಡೇ 1ಇಂದ ಬಂದಿರೋದು, ನಿಮ್ಮ ಕಾಂಪಿಟೇಷನಲ್ಲಿ ನಿಮ್ಗೆ ಯಾರು ನೀವು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಕೊಟ್ಟಿಲ್ಲ, ಹೀಗೆಲ್ಲ ಮಾತಾಡಿರುವಾಗ ಅವ್ರು ಚೆನ್ನಾಗಿ ಆಡಿ ಅವ್ರಿಗೂ ಖುಷಿ ಆಗುತ್ತೆ. ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಯಾರೇ ಒಬ್ರು ಚೆನ್ನಾಗಿ ಆಡಿದ್ರು ಅಟ್ಲೀಸ್ಟ್ ಅದು ಇಂಥ ಟೈಮಲ್ಲಿ ಗೆದ್ದರೆ ಖುಷಿ ಆಗುತ್ತೆ. ಸೊ ಇನ್ನೊಬ್ರು ಸೋತಿದ್ದಾರೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಹೆಂಗೋ ಪಾರಾಗಿ ನಾವು ಗೆದ್ದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗಿತ್ತು ಅನಿಸುತ್ತೆ. ಅದಕ್ಕೆ ಅವ್ರು ಖುಷಿ ವ್ಯಕ್ತಪಡಿಸಿದ್ರು. ಬಟ್ ಆಮೇಲೆ ಅವ್ರು ಹೇಳ್ತಾರೆ ಭವ್ಯ ಅವರು ತ್ರಿವಿಕ್ರಮ್ಗೆ, ನೀನು ಸೋತಿದೆಯಾ ಅಂತ ನನಗೆ ಖುಷಿ ಪಡಲಿಲ್ಲ, ನಾವು ಗೆದ್ವಿ ಅಂತ ಹೇಳಿಬಿಟ್ಟು ನಂಗೆ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಇವರು ತ್ರಿವಿಕ್ರಮ್ ಅವರು ಮನೆ ಒಳಗಡೆ
ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಎಲ್ಲ ಅವ್ರಿಗೆ ಟಾಂಟ್ ಕೊಡೋದು, ಕಮೆಂಟ್ ಪಾಸ್ ಮಾಡೋದು, ಏನು ಆಡ್ತಾರಪ್ಪ ಹಾಗೆ ಹಿಂಗೆ ಅಂತ ಹೇಳೋದು. ಸೊ ಈ ಥರ ಮಾಡ್ತಾರೆ. ನನಗೆ ಇದು ಒಂದು ಕಡೆ ಎಲ್ಲೋ ಅವ್ರ ವ್ಯಕ್ತಿತ್ವದ ಬಗ್ಗೆ ಇದು ಎಫೆಕ್ಟ್ ಆಗುತ್ತೇನೋ ಅಂತ ಅನ್ನಿಸ್ತು. ಯಾಕಂದರೆ ಇದು ಬೇಡದಿರೋ ಟಾಪಿಕ್ ಆಗಿತ್ತು. ಇವ್ರು ಕಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವ್ರ ವ್ಯಕ್ತಿತ್ವ ಇವ್ರು ನೋಡ್ಕೋಬೇಕು. ಯಾಕಂದರೆ ಇವ್ರು ಎಲ್ಲರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ, ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ, ಕೆಟ್ಟದಾಗೆ ಮಾತಾಡಿದ್ದಾರೆ, ಸುದೀಪ್ ಸರ್ ಬಗ್ಗೆನೇ ಮಾತಾಡಿದ್ದಾರೆ, ಬಿಗ್ ಬಾಸ್ ಶೋ ಬಗ್ಗೆ ಮಾತಾಡಿದ್ದಾರೆ, ಮೋಕ್ಷಿತಾಗೆ ಅವಾಚ್ಯ ಪದಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಹೀಗೆಲ್ಲ ಇವರು ಆಡಿ ಇನ್ನೂ ಆ ಮನೇಲಿದ್ದಾರೆ ಅಂದಮೇಲೆ ಆಫ್ಟರ್ ಆಲ್ ಒಂದು ಗೇಮ್ಗೋಸ್ಕರ ಖುಷಿ ಪಟ್ಟಿರೋ ಭವ್ಯ ಮಾಡಿದ್ದು ಎಷ್ಟು ತಪ್ಪು ಅಂತ ಇವರು ಹೇಳ್ತಾರೆ. ಅವ್ರಿಗೆ ಆ ಅಧಿಕಾರನೇ ಇಲ್ಲ ಅಲ್ವಾ. ಸೊ ಇದಿಷ್ಟಾಗಿತ್ತು ಈ ಒಂದು ಪ್ರೋಮೋದ ಬಗ್ಗೆ. ನಿಮಗೆ ಈ ತ್ರಿವಿಕ್ರಮ್ ಮಾಡಿದಂಥ ಈ ಬಿಹೇವಿಯರ್ ನಿಮ್ಗೆ ಇಷ್ಟ ಆಗಿತ್ತಾ, ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಗೇಮಲ್ಲಿ ವಿನ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಇವರು ಭವ್ಯ ಅವರು ಹಾಗೆ ಮೋಕ್ಷಿತಾ ಅವರು ಅಂತ ಅಂದ್ಕೊಳ್ತೀನಿ. ಸೊ ಅವ್ರು ವಿನ್ ಆಗಿದ್ದು ನಿಮ್ಗೆ ಎಷ್ಟು ಖುಷಿ ಆಯಿತು. ಮತ್ತು ಈಗ ಹುಡುಗಿರುಗಳೆಲ್ಲ ಅವ್ರು ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ, ನಾವು ಸ್ಟ್ರಾಂಗ್ ಇದೀವಿ ಗುರು ಅನ್ನೋ ಥರ ಆಡ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಈ ಪ್ರೋಮೋದ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಮತ್ತೊಂದು ಅಪ್ಡೇಟಲ್ಲಿ. ಥ್ಯಾಂಕ್ ಯು.